ವಾರ್ ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್ F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ವಾರ್ ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್ F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ವಾರ್ ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್ F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ವಾರ್ ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ.
ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್, F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ವಾರ್ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್, F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ. ವಾರ್ಫೀಲ್ಡ್ಗೆ ಎಂಟ್ರಿ ಆಗಿರೋದು. ಇರಾನ್ನ 3 ಅಣು ಸ್ಥಾವರಗಳ ಮೇಲೆ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಬಾಂಬ್ಗಳ ಸುರಿಮಳೆಯನ್ನ ಸುರಿಸಿದಂತ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇರಾನ್ನ ಮೂಲೆಯಿಂದ ಅಮೆರಿಕ ಇಸ್ರೇಲ್ನ ಜೊತೆಗೆ ಅಟ್ಯಾಕ್ ಮಾಡಿ ಅಣು ಸ್ಥಾವರಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ನ್ಯೂಕ್ಲಿಯರ್ ತಾಣಗಳನ್ನ ಸಂಪೂರ್ಣ ಛಿದ್ರ ಮಾಡಿ ಹಾಕಿದೆ. ಫೋರ್ಡೋ, ನಂಟಾಸ್, ಎನ್ಫಹಾನ್ ಸೇರಿದಂತೆ ಈ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ಫೈಟರ್ ಜೆಟ್ಗಳು ಧ್ವಂಸ ಮಾಡಿ ಹಾಕಿದೆ. ತಡರಾತ್ರಿ 3 ಪರಮಾಣು ನೆಲೆಗಳನ್ನ ದಾಳಿ ಮಾಡಿದೆ ಅಮೆರಿಕ. B-2 ಬಾಂಬರ್, F-22 ರಾಪ್ಟರ್ನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು ಅಮೆರಿಕ. ಶರಣಾಗಿ ಅಂತೇಳಿ ಹೇಳ್ತಾನೆ ಇತ್ತು ಅಮೆರಿಕ. ಸಂಧಾನ ಮಾಡಿಕೊಳ್ಳಿ, ಆ ಮೂಲಕ ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು. ಜೆನೆವಾದಲ್ಲಿ ಇರಾನ್ನ ಅಧ್ಯಕ್ಷರು ಐರೋಪ್ಯ ರಾಷ್ಟ್ರಗಳ ಜೊತೆಗೆ ಮಾತುಕತೆಯಲ್ಲಿ ನಾವು ಇದನ್ನ ಬಗೆಹರಿಸಿಕೊಳ್ತೀವಿ, ಈ ಭೀಕರವಾದಂಥ ದಾಳಿಯನ್ನ ನಿಲ್ಲಿಸಿದ್ರೆ ಮಾತ್ರ ಅಂತೇಳಿ ಹೇಳಿರುವ ಸಮಯದಲ್ಲೇ ಅಮೆರಿಕ ಈಗ ನೇರ ಯುದ್ಧ ಭೂಮಿಗೆ ಎಂಟ್ರಿ ಕೊಟ್ಟು ಇರಾನ್ನ ಪ್ರಮುಖ ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ.